ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪಿ ಬಾಕ್ಸ್. ಇವತ್ತು ಏನು ಕಲಿತಾ ಇದ್ದೀವಂದರೆ ತುಂಬಾ ಕಲರ್ಫುಲ್ ಆಗಿರೋ ಆ್ಯಂಡ್ ಹೆಲ್ತಿಯಾಗಿರೋ ಚಪಾತಿ ಮಾಡ್ತಾಯಿದ್ದೀನಿ. ಇದಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಮಕ್ಳಿಗಂತಲ್ಲ, ದೊಡ್ಡವ್ರಿಗೂ ತುಂಬಾ ಹೆಲ್ತಿ, ನ್ಯಾಚುರಲ್ ವೇಯಲ್ಲಿ ಕಲರಾಗಿ ಈ ಹೋಳಿ ಹಬ್ಬಕ್ಕೆ ಮಾಡಿ ಎಂಜಾಯ್ ಮಾಡಿ. ಬೇಕಾಗಿರೋದು ಬೀಟ್ರೂಟು, ಕ್ಯಾರೆಟು ಮತ್ತು ಪಾಲಕ್ ಸೊಪ್ಪು, ಗೋಧಿ ಹಿಟ್ಟು, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಮೊದಲನೇದಾಗಿ ಪಾಲಕ್ ಸೊಪ್ಪನ್ನ ಚೆನ್ನಾಗಿ ತೊಳೆದ್ಬಿಟ್ಟು ಒಂದೆರಡಾಗಿ ಈ ಥರ ದೊಡ್ಡದಾಗಿ ಇರಲಿ ಕಟ್ ಮಾಡಿಕೊಂಡು ಅದನ್ನು ಕಡಾಯಲ್ಲಿ ಹಾಗೆ ಹಾಕ್ಕೊಂಡು ಬೇಯಿಸ್ಕೋಬೇಕು. ಕ್ಲೋಸ್ ಮಾಡಿ ಅದರಲ್ಲಿ ಸ್ವಲ್ಪ ನೀರು ಬಿಡುತ್ತೆ. ಇನ್ ಕೇಸ್ ಇಲ್ಲ ಅಂದರೆ ಸಾಕಾಗಿಲ್ಲ ಅಂದರೆ ಸ್ವಲ್ಪ ನೀರನ್ನ ಚಿಮ್ಮಿಸ್ಕೊಳ್ಳಿ. 3 to 5 minutes ಅಷ್ಟೇ ಸಾಕು. ಏನಕ್ಕೆ ಬೇಯಿಸ್ಕೊಳ್ಳೋದಂದರೆ ಹಾಗೆ ರಾ ಸ್ಮೆಲ್ ಇದ್ದರೆ ಒಬ್ರಿಗೆ ಇಷ್ಟ ಆಗಲ್ಲ, ಅದಕ್ಕೋಸ್ಕರ ಪಾಲಕ್ನ ಬೇಯಿಸ್ಕೊಳ್ತಾ ಇದ್ದೀವಿ. ಅದನ್ನು ಒಂದು ಮಿಕ್ಸಿ ಜಾರಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ಟು ಚೆನ್ನಾಗಿ ರುಬ್ಕೋಬೇಕು. ಈಗ ಪಾಲಕ್ ಪೇಸ್ಟ್ ರೆಡಿಯಾಗಿದೆ. ಕ್ಯಾರೆಟ್ನ ತುರ್ಕೊಂಡಿದ್ದೀನಿ, ಒಂದು ಕ್ಯಾರೆಟ್ನ ಅದರಲ್ಲೊಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಅದನ್ನು ರುಬ್ಕೊಳ್ತಾ ಇದ್ದೀನಿ, ಪೇಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಕ್ಯಾರೆಟ್ ಪೇಸ್ಟ್. ಅದೇ ಥರ ಬೀಟ್ರೂಟ್ನ ಸಹ ತುರಿದ್ಬಿಟ್ಟು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಅದನ್ನು ಸಹ ರುಬ್ಕೊಳ್ತಾ ಇದ್ದೀನಿ, ಸ್ವಲ್ಪ ನೀರು ಆ್ಯಡ್ ಮಾಡಿ. ಈಗ 3 ಪೇಸ್ಟ್ ಸಹ ರೆಡಿಯಾಗಿದೆ, ಪಾಲಕ್ಕು, ಕ್ಯಾರೆಟ್ ಮತ್ತು ಬೀಟ್ರೂಟ್ ಪೇಸ್ಟ್. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಗೋಧಿ ಹಿಟ್ಟು ತೊಗೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಗೋಧಿ ಹಿಟ್ಟನ್ನ ಒಂದು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದರಲ್ಲಿ ಬಂದ್ಬಿಟ್ಟು ಯಾವುದೂ ಪೇಸ್ಟ್ನ ಆ್ಯಡ್ ಮಾಡ್ತಾ ಇಲ್ಲ, ಜಸ್ಟ್ ಸಿಂಪಲಾಗಿ ನಾರ್ಮಲ್ ಚಪಾತಿ ಮಾಡ್ಕೊಳ್ತಾ ಇದ್ದೀನಿ. ಯಾಕಂದರೆ ಒಂದು ಡಿಫ್ರೆಂಟ್ ಕಲರ್ ತೋರಿಸೋದಕ್ಕೋಸ್ಕರ ಇದನ್ನು ಚೆನ್ನಾಗಿ ನಾದ್ಕೊಂಡ್ಬಿಟ್ಟೆ. ಇವಾಗ ನೆಕ್ಸ್ಟ್ ಸೆಕ್ಷನ್ ಆಫ್ ಗೋಧಿ ಹಿಟ್ಟನ್ನ ತೊಗೊಳ್ತಾ ಇದ್ದೀನಿ, ಸೆಕೆಂಡ್ ಸೆಕ್ಷನ್. ಇದರಲ್ಲಿ ಬಂದುಬಿಟ್ಟು ಪಾಲಕ್ ಸೊಪ್ಪೊಂದು ಪೇಸ್ಟ್ ಮಾಡಿಟ್ಟಿದ್ದೀವಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚೂರು ಸಾಲ್ಟ್ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಈ ಪೇಸ್ಟ್ಗಳನ್ನ ಆ್ಯಡ್ ಮಾಡೋದ್ರಿಂದ ತುಂಬಾ ಸಾಫ್ಟಾಗಿ ಬರುತ್ತೆ. ಸೊ ಅದರಿಂದ ಚೂರಾಗಿ ಆ್ಯಡ್ ಮಾಡಿಕೊಂಡು ನಾದ್ಕೋಬೇಕು. ಇದಕ್ಕೆ ನೀರಿನ ಅವಶ್ಯಕತೆ ಇರಲ್ಲ, ಯಾಕಂದರೆ ಪೇಸ್ಟಲ್ಲೇ ನಾವು ನೀರು ಹಾಕಿಯೇ ಗ್ರೈಂಡ್ ಮಾಡಿರೋದ್ರಿಂದ ಇದಕ್ಕೆ ಸಪ್ರೇಟಾಗಿ ಏನು ನೀರು ಆ್ಯಡ್ ಮಾಡಬೇಡಿ. ಇವಾಗ ಕ್ಯಾರೆಟ್ನ ಸಹ ಇದೇ ಥರ ನಾದ್ಕೊಳ್ತಾ ಇದ್ದೀನಿ. ಬಟ್ ಕ್ಯಾರೆಟ್ಗೆ ಮತ್ತು ಬೀಟ್ರೂಟಿಗೆ ಮಾತ್ರ ನಾನು ಸಾಲ್ಟ್ ಹಾಕಲ್ಲ, ಯಾಕಂದರೆ ಸ್ವಲ್ಪ ಸ್ವೀಟ್ ಇರಲಿ ಅಂತ. ಇವಾಗ 4th ಸೆಕ್ಷನ್ ಗೋಧಿ ಹಿಟ್ಟು ತೊಗೊಂಡು ಅದರಲ್ಲಿ ಬೀಟ್ರೂಟ್ ಪೇಸ್ಟ್ ಆ್ಯಡ್ ಮಾಡಿ ನಾದ್ಕೊಂಡೆ. ನೋಡಿದ್ರಲ್ಲ, ಈ ಥರ ಕಲರಾಗಿ 4 ಥರದ ಕಲರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಒಂದೊಂದೇ ಲಟ್ಟಿಸ್ಕೊಳ್ಳೋಣ. ಮತ್ತು ನಾನಿಲ್ಲಿ ಲಟ್ಟಿಸಾದ್ಮೇಲೆ ಶೇಪ್ ಬರಲಿ ಅಂತ ಒಂದು ಪ್ಲೇಟಿಂದ ಕಟ್ ಮಾಡಿಕೊಂಡು ಸೈಡ್ನಲ್ಲಿ ತೊಗೊಂಡಿದ್ದೀನಿ. ಈಗ ಸ್ಟವ್ ಮೇಲೆ ಹಂಚನ್ನ ಇಟ್ಟು ಒಂದೊಂದೇ ಚಪಾತಿನ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕೆ ಗೀ ಅಥವಾ ಆಯಿಲ್ ಯಾವ್ದು ಬೇಕಾದರೂ ಹಾಕ್ಕೊಂಡು ಮಾಡ್ಕೋಬೋದು. ಈ ಥರ ಪ್ರತಿಯೊಂದು ಚಪಾತಿನ ಮಾಡಿಕೊಂಡೆ. ನೋಡಿದ್ರಲ್ಲ ಫ್ರೆಂಡ್ಸ್, ಕಲರ್ಫುಲ್ಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಮಕ್ಳಿಗಂತೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಹೆಲ್ತಿಯಾಗೂ ಇರುತ್ತೆ. ತರಕಾರಿ ಸೊಪ್ಪು ಅಂತ ತಿಂದಿರೋ ಮಕ್ಕಳಿಗೆ ಈ ಥರ ಮಾಡಿಕೊಡಿ ಫ್ರೆಂಡ್ಸ್, ಅವ್ರಿಗೆ ಗೊತ್ತಾಗೋದೇ ಇಲ್ಲ. ಈ ರೆಸಿಪಿ ಇಷ್ಟ ಆದಲ್ಲಿ ಪ್ಲೀಸ್ ನನಗೊಂದು ಲೈಕ್ ಕೊಟ್ಟು ನನಗೆ ಪ್ರೋತ್ಸಾಹಿಸಿ. ಮತ್ತೊಂದು ರೆಸಿಪಿ ಜೊತೆ ಸಿಗ್ತೀನಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್.